ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ದೀಪಾವಳಿ ಹಬ್ಬ ಬಂತಲ್ವಾ, ಸೊ ಹಾಗಾಗಿ ನಾವು ಪಟಾಕಿ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಲೇಸಿಗೆ ಹೋಗಿದ್ವಿ. ಈ ಜಾಗದಲ್ಲಿ ತುಂಬಾ ಚೀಪೆಸ್ಟ್ ಪ್ರೈಸ್ಗೆ ನಮಗೆ ಪಟಾಕಿ ಸಿಕ್ಕಿದೆ. ಸೊ ಅದು ಯಾವ ಪ್ಲೇಸು ಏನು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನಿಮಗೇನಾದರೂ ತುಂಬ ಚೀಪಲ್ಲಿ ಜಾಸ್ತಿ ಪಟಾಕಿನ ತಗೋಬೇಕು ಅಂತ ಆಸೆ ಇದ್ದರೆ ಈ ವ್ಲಾಗ್ ನಿಮಗೋಸ್ಕರ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ಸೊ ನಿಮಗೇನಾದರೂ ಕಡಿಮೆ ದುಡ್ಡಿಗೆ ತುಂಬ ಚೀಪಾಗಿ ಜಾಸ್ತಿ ಪಟಾಕಿನ ತಗೋಬೇಕು ಅಂತ ಆಸೆ ಇದ್ದರೆ ಈ ವ್ಲಾಗ್ ನಿಮಗೋಸ್ಕರ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಎಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಇದ್ದವರು ಈ ಜಾಗಕ್ಕೆ ಆರಾಮಾಗಿ ಹೋಗಿ ಪಟಾಕಿನ ತರ್ಬೋದು. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇಷ್ಟು ಹೇಳಿದ ಮೇಲೇ. ಸೊ ಎಲ್ಲಿ ಅಂತ ಅಂದರೆ ಹೊಸೂರು, ತಮಿಳ್ನಾಡಲ್ಲಿರುವಂತಹ ಹೊಸೂರು. ತಮಿಳ್ನಾಡು ಅಂತ ಅಂದರೆ ಇದು ಬಾರ್ಡರಲ್ಲೇ ಇರೋದು. ಬೆಂಗಳೂರಿಂದ 1.5 hour ಅಥವಾ 2 hours ನಾವು ರೀಚ್ ಆಗ್ಬೋದು ಆರಾಮಾಗಿ. ಸೊ ಹೊಸೂರಿಗೆ ನಾವು ಪಟಾಕಿ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಬಿಕಾಸ್ ಈ ವರ್ಷ ನಮ್ಮದು ಮೊದಲನೇ ವರ್ಷದ ದೀಪಾವಳಿ ಹಬ್ಬ ಆಗಿದೆ. ಸೊ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮನೆಗೆ, ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ ಹಬ್ಬ. ಸೊ ಹಾಗಾಗಿ ಜಾಸ್ತಿ ಪಟಾಕಿ ಹೊಡಿಬೇಕು ಅಂತ ಹೇಳಿ, ಆ್ಯಕ್ಚುಲಿ ನಾವು ಎವ್ರಿ ಇಯರ್ ಪಟಾಕಿ ಹೊಡಿತಿರ್ಲಿಲ್ಲ, ನನಗೇನು ಅಷ್ಟೊಂದು ಕ್ರೇಜ್ ಇಲ್ಲ. ಬಟ್ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಅಲ್ವಾ, ಸೊ ಹಾಗೆ ಪಟಾಕಿ ಎಲ್ಲ ಚೆನ್ನಾಗಿ ಹೊಡೆದು ದೀಪಾವಳಿನ ಧಾಮ್ ಧೂಮ್ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಒಂದಷ್ಟು ಪಟಾಕಿಗಳನ್ನು ತೊಗೊಂಡಿದ್ದೀವಿ. ಆ್ಯಕ್ಚುಲಿ ತುಂಬಾ ತೊಗೊಂಡಿದ್ದೀವಿ. ಸೊ ಎಲ್ಲಿ ತೊಗೊಂಡ್ವಿ ಅಂತ ಹೇಳ್ತೀನಿ. ಹೊಸೂರು ಪಟಾಕಿಗೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಹೊಸೂರಲ್ಲಿ ಯಾವ ಶಾಪಿಗೆ ಹೋಗಬೇಕು, ಎಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಎಲ್ಲಿ ಒಳ್ಳೆ ಕ್ವಾಲಿಟಿ ಪಟಾಕಿಗಳು ಸಿಗುತ್ತೆ, ಎಲ್ಲಿ ಚೆನ್ನಾಗಿ ಬಾರ್ಗೇನ್ ಮಾಡಿ ತೊಗೋಬೋದು, ಈ ಎಲ್ಲ ವಿಷಯಗಳನ್ನು ಈ ವ್ಲಾಗಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾವು ಹೊಸೂರಿಗೆ ಬಂದಿದ್ದ ತಕ್ಷಣ ಅಲ್ಲಿ ತುಂಬಾ ಪಟಾಕಿ ಅಂಗಡಿ ಇದೆ. ಸೊ ನಾವು ಫಸ್ಟ್ ಹೋಗಿದ್ದು ನವೀನ್ ಟ್ರೇಡರ್ಸ್ಗೆ. ಬಿಕಾಸ್ ಅಲ್ಲಿ ಒಬ್ಬರು ತಗೊಂಡು ಫ್ರೆಂಡ್ ಸಜೆಸ್ಟ್ ಮಾಡಿದರು, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆ ಪ್ರೈಸ್ಗೆ ನಿಮಗೆ ಪಟಾಕಿ ಸಿಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಫಸ್ಟ್ ಹೋಗಿದ ತಕ್ಷಣ ನಾವು ನವೀನ್ ಟ್ರೇಡರ್ಸಿಗೆ ಹೋದ್ವಿ. ಬೆಂಗಳೂರಿಂದ ಬಂದರೆ ಫಸ್ಟ್ ಅದೇ ಸಿಗೋದು, ಲೆಫ್ಟ್ ಸೈಡಿಗೆ ಸಿಗುತ್ತೆ. ಸೀರಿಯಸ್ಲಿ ನಾನು ನಿಜವಾಗ್ಲೂ ಶಾಕ್ ಆಗಿ ಹೋದೆ ಅದನ್ನು ನೋಡಿದ ತಕ್ಷಣ. ಹೆಂಗಿದೆ ನೋಡಿ ಪಟಾಕಿ ಅಂಗಡಿ, ಒಳ್ಳೆ ಈ ಸೂಪರ್ ಮಾರ್ಕೆಟಲ್ಲಿ ಎಲ್ಲದನ್ನು ಜೋಡಿಸಿಟ್ಟಿರ್ತಾರಲ್ಲ ಅಷ್ಟು ವೆರೈಟಿ ಆಫ್ ಪಟಾಕೀಸ್ನ ಅಲ್ಲಿ ಜೋಡಿಸಿಟ್ಟಿದ್ರು. ಅದೇ ಥರ ಒಂಥರ ನಿಜವಾಗ್ಲೂ ಸೂಪರ್ ಮಾರ್ಕೆಟಿಗೆ ಹೋಗಿದ್ದು ಫೀಲೇ ಬರ್ತಿತ್ತು. ಲೈಕ್ ಅಲ್ಲಿ ಹೆಂಗೆ ಈಗ ಬಿಸ್ಕೆಟ್ ಸೆಕ್ಷನ್ಸ್ ಅಂತ ಅಂದರೆ ಎಲ್ಲ ಥರ ಬಿಸ್ಕೆಟ್ನೂ ಜೋಡಿಸಿಟ್ಟಿರ್ತಾರೆ, ಚಾಕ್ಲೇಟ್ಸ್ ಎಲ್ಲ ಒಂದು ಕಡೆ, ಮತ್ತು ಈ ಬೇಳೆಗಳೆಲ್ಲ ಒಂದು ಕಡೆ, ಹಂಗೆ ಜೋಡಿಸಿಟ್ಟಿರ್ತಾರೋ ಇಲ್ಲೂ ಸೇಮ್ ಹಾಗೆ ಒಂದು ಟೈಪ್ ಆಫ್ ಪಟಾಕಿನ ಲೈಕ್ ಫ್ಲವರ್ ಪಾಟ್ಸ್ ಅಂದರೆ ಎಲ್ಲ ಥರದ ಫ್ಲವರ್ ಪಾಟ್ಸು, ಸಿಂಗಲ್ ಕಲರು, ಮಲ್ಟಿ ಕಲರು, ಮತ್ತು ಯಾವ ಥರ ಅದು ಲೈಕ್ ಚಿಟಪಟ ಅಂತ ಬಸ್ಟ್ ಆಗೋದಿರುತ್ತಲ್ಲ ಆ ಥರದ್ದು. ಲೈಕ್ ಒಟ್ಟಿನಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಫ್ಲವರ್ ಪಾಟ್ ಅಂತ ಅಂದರೆ ತುಂಬ ಥರ ಇರುತ್ತೆ ಅದರಲ್ಲಿ. ಹಾಗೆ ಸುಸ್ರು ಬತ್ತಿಗಳು ಅಷ್ಟೇ, ಅದರಲ್ಲೂ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಇತ್ತು ಗೊತ್ತಾ. ಲೈಕ್ ರೆಡ್ ಕಲರ್, ಗ್ರೀನ್ ಕಲರ್, ಮತ್ತು ವಾಮ್ ವೈಟ್ ಕಲರ್ ಲೈಟು. ಹಾಗೆ ನಿಜವಾಗ್ಲೂ ನನಗೆ ಪಟಾಕಿನಲ್ಲಿ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಬಿಕಾಸ್ ನಾವು ಎವ್ರಿ ಟೈಮ್ ಜಾಸ್ತಿ ಪಟಾಕಿ ತಂದು ನಮಗೆ ಅಭ್ಯಾಸ ಇಲ್ಲ ಆಯಿತಾ. ಯೂಶ್ವಲಿ ಏನು ಮಾಡ್ತಿದ್ವಿ ಅಂದರೆ ಗಿಫ್ಟ್ ಬಾಕ್ಸ್ ತೊಗೊಂಬರ್ತಿದ್ವಿ, ಇಲ್ಲಾಂದರೆ ಮನೆಗೆ ಜಸ್ಟ್ ಫ್ಲವರ್ ಪಾಟ್ಸು, ಭೂಚಕ್ರ, ಸುಸುರು ಬತ್ತಿ ಅಷ್ಟೇ ತರ್ತಿದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ರೆ ನಿಜವಾದ ಪಟಾಕಿ ಜಗತ್ತು ಹೆಂಗಿದೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಹೋಲ್ಸೇಲ್ ಪ್ರೈಸ್ಗೆ ನಮಗೆ ಪಟಾಕಿಗಳು ಸಿಗುತ್ತೆ. ಅಲ್ಲಿಗೆ ಬಂದಿದ್ದು ಸುಮಾರು ಜನನೂ ಅಷ್ಟೇ ಪಟಾಕಿ ಅಂಗಡಿ ಇಡೋರು ಹೋಲ್ಸೇಲಲ್ಲಿ ಪಟಾಕಿಗಳನ್ನ ತಗೋತಾ ಇದ್ರು. ಆ ಥರದವರೇ ಜಾಸ್ತಿ ಬಂದಿದ್ದು, ರಿಟೇಲರ್ಸ್ ಕಡಿಮೆನೇ ಬಂದಿದ್ದು. ಬಿಕಾಸ್ ತುಂಬ ದೊಡ್ಡ ವ್ಯಾನಲ್ಲಿ ಪಟಾಕಿನ ಲೋಡ್ ಮಾಡ್ಕೊಂಡು ಹೋಗ್ತಿದ್ದನ್ನು ನೋಡಿದ್ವಿ. ಸೊ ಹಾಗಾಗಿ ಹಾಗೆ ಅಂದ್ಕೊಂಡ್ವಿ ನಾವು. ಆ್ಯಕ್ಚುಲಿ ಈ ಹೊಸೂರು ಎಂಟರ್ ಆಗಿದ ತಕ್ಷಣ ನಮಗೆ ಫಸ್ಟ್ ಸಿಗೋದೇ ಪಟಾಕಿ ಅಂಗಡಿಗಳು. ಅದು ಪಟಾಕಿ ಅಂಗಡಿಗಳಿಗೆ ಫೇಮಸ್ಸು ಹೊಸೂರು. ಸೊ ಹೋಗಿದ ತಕ್ಷಣ ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸೊ ನಾವು ಹೊಸೂರು ಊರೊಳಗೆ ಹೋಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಆರಾಮಾಗಿ ಪಟಾಕಿ ತೊಗೊಳಕ್ಕೆ ಅಂತ ಹೋದರೆ ಸ್ಟಾರ್ಟಿಂಗಲ್ಲೇ ಸಿಗೋದ್ರಿಂದ ಸ್ವಲ್ಪ ಕನ್ವೀನಿಯೆಂಟಾಗಿ ಹೋಗ್ಬೋದು ಯಾರು ಬೇಕಾದರೂ. ಸೊ ನಾವು ಸ್ವಲ್ಪ ಎಲ್ಲ ಅಂಗಡಿಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬೇರೆ ಬೇರೆ ಅಂಗಡಿಲೂ ಟ್ರೈ ಮಾಡಿದ್ವಿ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನವೀನ್ ಟ್ರೇಡರ್ಸೇ ತುಂಬ ಇಷ್ಟ ಆಗಿದ್ದು. ಅದು ಬಿಟ್ಟರೆ ಹೈ ಕ್ರ್ಯಾಕರ್ಸ್ ಅಂತ ಬಂದಿತ್ತು,
ಅಲ್ಲಿಗೆ ಸ್ಕೈ ಶಾಟ್ಸ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡ್ವಿ. ಮಂಜುನಾಥ ಕ್ರ್ಯಾಕರ್ಸ್ ಕೂಡ ಚೆನ್ನಾಗಿತ್ತು, ತುಂಬಾ ವೆರೈಟೀಸ್ ಇತ್ತು. ಬಟ್ ಸ್ವಲ್ಪ ಸ್ಟ್ಯಾಂಡರ್ಡ್ ಅಂತ ಒಂದು ಕಂಪನಿ ಬರುತ್ತಲ್ಲ, ಆ ಕಂಪನಿ ಪಟಾಕಿಗಳು ಜಾಸ್ತಿ ಇತ್ತು. ಸೊ ಹಾಗಾಗಿ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಇತ್ತು ಆ್ಯಂಡ್ ಅವರು ಬಾರ್ಗೇನ್ ಕೂಡ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಸೊ ಅಲ್ಲಿ ಏನು ತೊಗೊಳ್ಳಿಲ್ಲ ನಾವು. ಸೊ ಪಟಾಕಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ನಾವು ವಿವಿಪುರಂ ಫುಡ್ ಸ್ಟ್ರೀಟಿಗೆ ಬಂದ್ವಿ. ಅಲ್ಲಿ ಒಂದು ಕಡೆ ಕೋವಾ ಒಬ್ಬಟ್ಟು ಸಿಗುತ್ತೆ, ಸಾಯಿ ಫಾಸ್ಟ್ ಫುಡ್ ಅಂತ. ನನಗೆ ತುಂಬ ಇಷ್ಟ ಅಲ್ಲಿ. ಸೊ ಹೋಗಿ ಸುಮಾರು ದಿನ ಆಗಿತ್ತು ಅಂತ ಹೇಳಿ ಕೋವಾ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಚಾಟ್ ಸ್ಟ್ರೀಟಿಗೆ ಹೋಗಿ ಕೋವಾ ಒಬ್ಬಟ್ಟು ತಿಂದು, ಅಲ್ಲಿ ಇನ್ನೂ ಒಂದಷ್ಟು ಫುಡ್ಸ್ ನಂಗೆ ಇಷ್ಟ. ಅವರೇ ಬೇಳೆ ದೋಸೆ ಸಿಗುತ್ತೆ ಅಲ್ಲಿ, ಅದು ಕೂಡ ತುಂಬ ಇಷ್ಟ. ಸೊ ಎಲ್ಲದನ್ನು ತಿನ್ಕೊಂಡು ನಮ್ಮ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಆ್ಯಂಡ್ ಕೋವಾ ಒಬ್ಬಟ್ಟು ನಮ್ಮ ಅತ್ತೆ ಮಾವಂಗೆ ಇಲ್ಲಿ ಟ್ರೈ ಮಾಡಿಸಿರ್ಲಿಲ್ಲ ಒಂದ್ಸತಿನೂ. ಸೊ ಅವರಿಗೂ ಕೂಡ ಟ್ರೈ ಮಾಡಿಸಿದ್ವಿ. ಮಾಡಿ ಏನಾಗಲ್ಲ. ಸೊ ಎಸ್, ನೋಡ್ಕೊಂಡು ಬಂದ್ರಿ ಅಲ್ವಾ, ಪಟಾಕಿನಲ್ಲೂ ಎಷ್ಟೊಂದು ವೆರೈಟೀಸ್ ಇತ್ತು ಅಲ್ವಾ. ನನಗಂತೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಪಟಾಕಿನಲ್ಲೂ ಇಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇದೇ ಸೇಮ್ ಪಟಾಕಿಗಳನ್ನು ಇಲ್ಲಿ ತೊಗೊಂಡಿದ್ದಿದ್ರೆ ಏನಿಲ್ಲ ಅಂದರೂ ಇದ್ರ ಡಬಲ್ ಪ್ರೈಸ್ ಅಂತೂ ಆರಾಮಾಗಿ ಆಗಿರ್ತಿತ್ತು. ಬಿಕಾಸ್ ಅಲ್ಲಿ ಇಲ್ಲೆಲ್ಲ ಸ್ಕೈ ಶಾಟ್ಸ್ ತಗೋತೀವಿ ಅಂತ ಅಂದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಲೈಕ್ MRP ಎಷ್ಟಿರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ, ಇಲ್ಲ ಅಂತ ಅಲ್ಲ, MRP ಮೇಲೆ ಖಂಡಿತ ಕಮ್ಮಿ ಮಾಡಿಕೊಡ್ತಾರೆ. ಬಟ್ ಅಲ್ಲಿ MRP ಎಷ್ಟಿರುತ್ತೆ ಅಲ್ವಾ, ಸೊ MRPನಲ್ಲಿ ಲಾಸ್ಟ್ 0ನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದರಲ್ಲಿ 50%ನ ಮೈನಸ್ ಮಾಡಿ ನಮಗೆ ಡಿಸ್ಕೌಂಟೆಡ್ ಪ್ರೈಸ್ಗೆ ಪಟಾಕಿಗಳು ಕೊಡ್ತಾರೆ. ಆ್ಯಂಡ್ ಟೋಟಲ್ ಬಿಲ್ಲಲ್ಲೂ ಕೂಡ ನಮಗೆ ತುಂಬಾ ಡಿಸ್ಕೌಂಟ್ ಮಾಡ್ತಾರೆ. ದ ಥಿಂಗ್ ಇಸ್, ನಾವು ಯಾವ ಥರ ಬಾರ್ಗೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಲ್ಲೂ ಅಷ್ಟೇ ತುಂಬಾ ಸ್ಟ್ಯಾಂಡರ್ಡ್ ಅಂತ ಒಂದು ಕಂಪನಿ ಇದೆ, ಆ ಕಂಪನಿಯ ಪಟಾಕಿಗಳು ಅಲ್ಲೂ ಸ್ವಲ್ಪ ಜಾಸ್ತಿನೇ. ಬಟ್ ಇಲ್ಲಿ ಅಷ್ಟಲ್ಲ, ಕಂಪ್ಯಾರಿಟಿವ್ಲಿ ಜಾಸ್ತಿ. ಬಟ್ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪಟಾಕಿಗಳಿರುತ್ತೆ ಅಲ್ವಾ, ಸೊ ಅದನ್ನು ತಗೊಂಡ್ರೆ ತುಂಬಾ ನಮಗೆ ಚೀಪಲ್ಲಿ ಸಿಗುತ್ತೆ ಪಟಾಕಿಗಳು. ಆ್ಯಂಡ್ ಅದು ಒಳ್ಳೆ ಕ್ವಾಲಿಟಿದು ಕೂಡ ಆಗಿರುತ್ತೆ. ಓಕೆನಾ. ಇಲ್ಲಿ ಆ್ಯಕ್ಚುಲಿ ತುಂಬ ಜನ ಹೋಲ್ಸೇಲರ್ಸ್ ಕೂಡ ಇಲ್ಲಿ ಪಟಾಕಿನ ಪರ್ಚೇಸ್ ಮಾಡ್ತಾರೆ. ಅಲ್ಲಿಂದ ತಗೊಂಡು ಇಲ್ಲಿ ಬಂದು ತುಂಬ ಒಳ್ಳೆ ಮಾರ್ಜಿನ್ ಇಟ್ಟು ಸೆಲ್ ಮಾಡ್ತಾರೆ. ಸೊ ನೀವೇನಾದರೂ ಪಟಾಕಿ ಸೆಲ್ ಮಾಡ್ತಾ ಇದ್ದೀರಾ, ಪಟಾಕಿ ಅಂಗಡಿ ಇಡ್ತಾ ಇದ್ದೀರಾ ಅಂದರೂ ಕೂಡ ನೀವು ಅಲ್ಲಿಂದ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಬೆಸ್ಟ್ ಶಾಪ್ ಯಾವುದು ಹೊಸೂರಲ್ಲಿ ಅಂತ ಅಂದರೆ ನವೀನ್ ಟ್ರೇಡರ್ಸ್. ಸೊ ನವೀನ್ ಟ್ರೇಡರ್ಸಲ್ಲೇ ನಾವು ಮೋಸ್ಟ್ ಆಫ್ ದ ಪಟಾಕೀಸ್ನ ಶಾಪ್ ಮಾಡಿದ್ದು. ಬಿಕಾಸ್ ತುಂಬಾ ಚೀಪೆಸ್ಟ್ ಪ್ರೈಸ್ಗೆ ನಮಗೆ ಸಿಕ್ಕಿದ್ದು ನವೀನ್ ಟ್ರೇಡರ್ಸಲ್ಲಿ. ತುಂಬ ಚೀಪೆಸ್ಟ್ ಪ್ರೈಸ್ಗೆ ತುಂಬ ಒಳ್ಳೆ ವೆರೈಟೀಸ್ ಇತ್ತು ಅಲ್ಲಿ. ಸೊ ನಂದು ಫಸ್ಟ್ ಸಜೆಷನ್ ಬಂದು ನವೀನ್ ಟ್ರೇಡರ್ಸು. ನಾನು ಅದ್ರದ್ದು ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಮಾಡ್ತಿಲ್ಲ ಅವ್ರ ಶಾಪನ್ನು, ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಾವು ಮಂಜುನಾಥ ಟ್ರೇಡರ್ಸ್ ಅಂತ ಒಂದಿತ್ತು. ಸೊ ಅಲ್ಲಿ ಹೋದ್ವಿ. ಅಲ್ಲಿ ಓಕೆ ಚೆನ್ನಾಗಿತ್ತು, ಬಟ್ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ಅವರು ಕಡಿಮೆ ಮಾಡೋಕ್ಕೆ ಕೂಡ ರೆಡಿ ಇರಲಿಲ್ಲ. ಸೊ ಮಂಜುನಾಥ ಕ್ರ್ಯಾಕರ್ಸ್ ಓಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ. ಆ್ಯಂಡ್ ಅದ್ರ ಪಕ್ಕ ಇನ್ನೊಂದು ಹೈ ಕ್ರ್ಯಾಕರ್ಸ್ ಅಂತ ಇತ್ತು. ಹೈ ಕ್ರ್ಯಾಕರ್ಸಲ್ಲಿ ಶಾರ್ಟ್ಸ್, ಸ್ಕೈ ಶಾಟ್ಸ್ ಏನಿರುತ್ತೆ, ಲೈಕ್ 30 ಶಾಟ್ಸು, 60 ಶಾಟ್ಸ್, 1000 ಶಾಟ್ಸ್, ಆ ಥರದ್ದೆಲ್ಲ ತುಂಬಾ ವೆರೈಟೀಸ್ ಇತ್ತು. ಸೊ ಅಲ್ಲಿ ಸ್ಕೈ ಶಾಟ್ಸ್ ಎಲ್ಲ ನಾವು ಅಲ್ಲಿ ಶಾಪ್ ಮಾಡಿದ್ವಿ. ಪ್ರೈಸ್ ಕೂಡ ಅಫೋರ್ಡಬಲ್ ಆಗೇ ಇತ್ತು. ಸೊ ಇದಾಗಿತ್ತು ನಮ್ಮ ಪಟಾಕಿ ತೊಗೊಂಡಿದ್ದಂತಹ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮಗೆ ಟೋಟಲ್ ಬಿಲ್ ಎಷ್ಟಾಯಿತು ಅಂತ ಅಂದರೆ, ನವೀನಲ್ಲಿ ಎಷ್ಟೆಲ್ಲ ಪಟಾಕಿ ತೊಗೊಂಡ್ವಿ ಗೊತ್ತಾ ನಾವು. ಸೊ ನಾವು ಯಾವ್ಯಾವ ಪಟಾಕಿ ತೊಗೊಂಡ್ವಿ ಅಂತ ನಾನು ನಿಮಗೆ ದೀಪಾವಳಿ ಹಬ್ಬದಲ್ಲಿ ತೋರಿಸ್ತೀನಿ. ಬಿಕಾಸ್ ಇವಾಗೆಲ್ಲ ಮೂಟಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಮತ್ತೆ ತೆಗೆದ್ರೆ ಅದೇ ಥರ ಜೋಡ್ಸೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಓಪನ್ ಮಾಡಿದಾಗ ತೋರಿಸ್ತೀನಿ ಎಷ್ಟು ಜಾಸ್ತಿ ಪಟಾಕಿ ತೊಗೊಂಡಿದ್ದೀವಿ ಅಂತ. ಅಷ್ಟೆಲ್ಲ ಪಟಾಕಿಗೆ ನಮಗೆ ಬಿದ್ದಿದ್ದು ಜಸ್ಟ್ 7000 ಚೇಂಜ್ ನಮಗಾಗಿದ್ದು. ಅದ್ರ ಮೇಲೂ ಕೂಡ ತುಂಬಾ ಡಿಸ್ಕೌಂಟ್ ಮಾಡಿ ನಾವು 6000 ಚೇಂಜ್ ನಾವು ಪೇ ಮಾಡಿದ್ದು. ಸೊ ಎಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ನಿಮ್ಮ ಈ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೇಷ ಜೊತೆ ಹೊಸ ದಿನ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.